ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಒಳ್ಳೆ ಪನ್ನೀರ್ ಮಸಾಲ ಗ್ರೇವಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆದ, ತುಂಬಾ ಡೆಲಿಷಿಯಸ್ ಆದ, ಚಪಾತಿಗೆ ಒಳ್ಳೆ ಮ್ಯಾಚ್ ಆಗುವಂಥ ಒಂದು ಒಳ್ಳೆ ಪನ್ನೀರ್ ಮಸಾಲ ಗ್ರೇವಿ ತೋರಿಸಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ತಿಳ್ಕೊಳ್ಳಿ. ಚಪಾತಿಗೆ, ಪರೋಟ, ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೀವು ರೈಸ್ ಜೊತೆ ಕೂಡ ತಗೋಬಹುದು, ತುಂಬಾ ಟೇಸ್ಟ್ ಆಗಿರುತ್ತೆ. ಈ ವಿಡಿಯೋ ಬಿಡೋದಕ್ಕೆ ಬಂದು ತುಂಬಾ ಲೇಟ್ ಆಯಿತು. ಬಂದು ನಾನು ಕೂಡ ವರ್ಕ್ ವುಮೆನ್ ಆಗಿಬಿಟ್ಟಿದ್ದೀನಿ. ಅಲ್ಲಿ ನನಗೇನು ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಇಲ್ಲಿ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. 8:30 ಹೋದ್ರೆ ನಾನು ಬರೋದು 6:30 7 ಗಂಟೆ ಆಗುತ್ತೆ. ತುಂಬ ಕಷ್ಟ ಆಗುತ್ತೆ. ನಂಗೆ ಅಡ್ಜಸ್ಟ್ ಆಗುತ್ತೆ ಅಂತ ಸ್ವಲ್ಪ ವಿಡಿಯೋ ಹಾಗೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಬೇಸರ ಆಗಬೇಡಿ. ಆದರೆ ಖಂಡಿತ ನಾನು ರೆಗ್ಯುಲರ್ ಆಗಿ ಬಿಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹೇಗೆ ಮಾಡೋದು, ಏನೇನಿಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಪನ್ನೀರೇ ನಾನು ತೊಗೊಂಡಿದ್ದೀನಿ. 1 kg ಅಷ್ಟು ದೊಡ್ಡ ಪ್ಯಾಕೆಟ್ ಇದು. ಇದರಲ್ಲಿ ನಾನು ಸುಮಾರು ತೆಗೆದಿರೋದಿದೆ. 1/4 kg ಅಷ್ಟು ಮಾತ್ರ ಇದೆ. 3 ಪೀಸ್ ಅಷ್ಟು ಕಟ್ ಮಾಡಿ ನಾನು ತೊಗೊಳ್ತೀನಿ. ಚಿಕ್ಕ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 3 ಪೀಸನ್ನ ನಾನು ಕಟ್ ಮಾಡಿ ತೊಗೊಬಿಡ್ತೀನಿ. ನೀವು ಬೇಕಾದರೆ ದೊಡ್ಡ ಸೈಜ್ ಕೂಡ ಹಾಕ್ಬೋದು. ನಾನು ಇಲ್ಲಿ ತುಂಬ ಚಿಕ್ಕ ಪೀಸೇ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ತೆಗೆದಿಟ್ಬಿಟ್ಟೆ. ಈಗ ನಾನು ಅದರಲ್ಲಿ ಕೂಡ 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ. ಈ ರೀತಿಯ ಚಿಕ್ಕ ಪೀಸಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲದನ್ನು ಕೂಡ ಕಟ್ ಮಾಡಿ ತಗೊಂಡೆ ಇದನ್ನು ಫ್ರೈ ಮಾಡಿ ತಗೊಳ್ಳೋದಿದೆ. ಇಲ್ಲಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಬಟರ್ ಅಲ್ಲಾದರೂ ಫ್ರೈ ಮಾಡ್ಬೋದು, ಎಣ್ಣೆಲ್ಲಾದರೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡ್ರೈ ಆಗುತ್ತೆ. ಸ್ವಲ್ಪ ಲೈಟಾಗಿ ನಾನು ಫ್ರೈ ಮಾಡ್ಕೊಳ್ತಾ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ, ಸ್ವಲ್ಪ ಹಳದಿ ಪೌಡರ್, ಹಾಗೆ ಸ್ವಲ್ಪ ಮೆಣಸಿನ ಪೌಡರ್ ಇದೆಲ್ಲ ಹಾಕಿ ನಾವು ಫ್ರೈ ಮಾಡುವಾಗ ಪನ್ನೀರ್ ಟೇಸ್ಟ್ ಕೊಡುತ್ತೆ. ಹಾಗೆ ಸಪ್ಪೆ ಅನಿಸುತ್ತೆ, ತಿನ್ನುವಾಗ ಅಷ್ಟು ಟೇಸ್ಟ್ ಆಗಿರೋ ಉಪ್ಪು ಖಾರ ಎಲ್ಲ ಹಾಕಿದಾಗ ಟೇಸ್ಟ್ ಕೊಡುತ್ತೆ. ಈಗ ಇದು ಫ್ರೈ ಆಗಿದೆ. ಒಂದು ಸಣ್ಣ ಪೀಸ್ ಬಟರ್ ಹಾಕ್ಕೊಳ್ತೆ. ಬಟರ್ ಸ್ವಲ್ಪ ಹಾಗೆ ಕರಗಿಸ್ಕೊಂಡು, ಸಣ್ಣ ಪೀಸ್ ಚಕ್ಕೆ, 2 ಲವಂಗ, 1 ಏಲಕ್ಕಿ ನಾನು ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ ನಾನು ಏನು ಹೆಚ್ಚು ಸೇರಿಸ್ಕೊಳ್ತಾ ಇಲ್ಲ. ಕಾಳು ಮೆಣಸು ತೊಗೊಂಡಿದ್ದೀನಿ, ಅನ್ನೋದು ಮಾತ್ರ ಹಾಕ್ಕೊಂಡಿದ್ದೀನಿ. ಟೀಸ್ಪೂನ್ ಅಷ್ಟು ಜೀರಿಗೆ ಮಾತ್ರ, ಗರಂ ಮಸಾಲ ಪೌಡರ್ ಏನು ಕೂಡ ಸೇರಿಸೋದಿಲ್ಲ. ಅದರಲ್ಲಿ ಗೋಡಂಬಿ, ಒಂದು 10 ಗೋಡಂಬಿ ಫುಲ್ ಆಗಿರುವಂಥ 10 ಗೋಡಂಬಿ, 1 ಬೆಳ್ಳುಳ್ಳಿ ಫುಲ್ ಆಗಿ, ಹಾಗೆ 2 ಶುಂಠಿ, ಒಂದು ಸಣ್ಣ ಪೀಸ್ ಶುಂಠಿನ ತಗೊಂಡಿದ್ದೀನಿ. ಒಂದು 3 ಮೆಣಸು, 1 ಹಸಿಮೆಣಸು ಫ್ರೈ ಮಾಡ್ಕೊಳ್ತೀನಿ. ಒಂದು ದೊಡ್ಡ ಸೈಜ್ನ ಈರುಳ್ಳಿ ಸ್ವಲ್ಪ ಬಾಡಿಸಿ, ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡೆ ಫ್ರೈ ಆಗಬೇಕು. ಈಗ ನಾನು ಟೊಮೆಟೊ ಹಾಕ್ಕೊಂಡೆ. 1 ಟೊಮೆಟೊ ಫುಲ್ ಆಗಿ ಅದನ್ನು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ನಾವು ಮಸಾಲೆ ರುಬ್ಕೊಳ್ಳೋದಿದೆ, ಹಾಗಾಗಿ. ಇಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ರೆಡ್ ಆಗಿರುವಂಥ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಕಾಶ್ಮೀರ್ ಚಿಲ್ಲಿ ಅಲ್ಲ, ಖಾರ ಇದೆ ಅನ್ನೋದಕ್ಕೋಸ್ಕರ ಅರ್ಧ ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೊಂಡೆ. ಇದನ್ನು ಸ್ವಲ್ಪ ಬಿಸಿ ಹೋಗೋದಕ್ಕೆ ಬಿಡಬೇಕು. ಆಮೇಲೆ ನಾನು ಆರಿಸಿದ್ದೀನಿ. ಇದು ಸ್ವಲ್ಪ ಈಗ ಬಿಸಿ ಹೋಗಿದೆ. ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ರುಬ್ಬಿ ನಾನು ತಗೊಂಡಿದ್ದೀನಿ ನೈಸ್ ಆಗಿ. ನನಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಸೊಪ್ಪು, ಹಾಗೆ ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಬಾಡಿಸ್ಕೊಳ್ಳೋದಕ್ಕೆ. ಅರ್ಧ ಟೊಮೆಟೊ ಹಾಕಿ, ಅದು ತುಂಬ ಸ್ಮ್ಯಾಶ್ ಆಗೋದು ಬೇಡ, ನಾನು ಬಾಡಿಸ್ಕೊಂಡೆ. ಅರ್ಧ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ನಾನು ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡೆ. ಏನು ರುಬ್ಬಿ ಇಟ್ಕೊಂಡಿದ್ನೋ ಅದ ಮಸಾಲ ಹಾಕ್ಕೊಂಡೆ. ಸ್ವಲ್ಪ ನೀರು ನಾನು ಮಾತ್ರ ಹಾಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಸೇರಿಸ್ಕೊಳ್ತೀನಿ. ಈ ಮಸಾಲ ಚೆನ್ನಾಗಿ ನಾನು ಈ ಗ್ರೇವಿನ ಕುದಿಸ್ಕೊಳ್ತೀನಿ. ಅದಕ್ಕೆ ನಾನು ನೀರು ಸೇರಿಸ್ಕೊಳ್ತೀನಿ. ಈಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಗ್ರೇವಿನ ನನಗೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಪನ್ನೀರ್ ಒಳಗೆ ನಮಗೆ ಚೆನ್ನಾಗಿ ಮಸಾಲ ಹಿಡಿಬೇಕು, ಹಾಗಾಗಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅದು ಕುದಿಸಿದೆ. ಪನ್ನೀರ್ ಒಳಗೂ ಚೆನ್ನಾಗಿ ಮಸಾಲ ಹಿಡಿದಿದೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಗ್ರೇವಿ ರೆಡಿ ಆಗಿದೆ, ತುಂಬಾನೇ ಟೇಸ್ಟ್ ಆಗಿ ರೆಡಿ ಆಗಿದೆ. ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಗಿದೆ. ಟ್ರೇಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಆಗಿತ್ತು. ಇದನ್ನ ಚಪಾತಿ ಜೊತೆ, ಪೂರಿ ಜೊತೆ ನೀವು ತಿನ್ಬೋದು, ನೀವು ತಗೋಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಅದರ ಚಪಾತಿ ಜೊತೆ ತುಂಬಾ ಕಾಂಬಿನೇಷನ್. ಇವತ್ತು ಒಂದು ಒಳ್ಳೆ ಪನ್ನೀರ್ ಮಸಾಲ ಗ್ರೇವಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿನ್ನಿ ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.